ನಟಿ ರಶ್ಮಿಕಾ ಮಂದಣ್ಣ ಹಾಗೆಯೇ ನಟ ವಿಜಯ್ ದೇವರಕೊಂಡ ಮದುವೆಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ರಾಜಸ್ಥಾನದ ಉದಯಪುರ್ನಲ್ಲಿ ಅದ್ದೂರಿ ವಿವಾಹಕ್ಕೆ ಎಲ್ಲಾ ರೀತಿಯಲ್ಲೂ ತಯಾರಿಗಳಾಗಿದೆ. ಆಯ್ದ ಕೆಲ ಗಣ್ಯರಿಗಷ್ಟೇ ಈ ವಿವಾಹಕ್ಕೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದಾರೆ, ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನು ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ರಿಸೆಪ್ಷನ್ ಅರೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ರಿಸೆಪ್ಷನ್ಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೂ ಆಹ್ವಾನವನ್ನು ನೀಡಲಾಗಿದೆ. ಶಿವರಾಜ್ ಕುಮಾರ್, ಸುದೀಪ್, ಯಶ್, ರವಿಚಂದ್ರನ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ, ನಂದಕಿಶೋರ್, ಸಿಂಪಲ್ ಸುನಿ, ಆಶಿಕಾ ರಂಗನಾಥ್ ಸೇರಿದಂತೆ 11 ಜನರಿಗೆ ಆರತಕ್ಷತೆಯ ಆಮಂತ್ರಣವನ್ನ ರಶ್ಮಿಕಾ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬನ್ನಿ ನನ್ನ ರಿಸೆಪ್ಷನ್ಗೆ ಅಂತ ಕೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೊಂದು ಕುತೂಹಲ ಇತ್ತು, ಯಾಕಂದ್ರೆ ಇದು ಎಲ್ಲೂ ಲೀಕ್ ಮಾಡಿಲ್ಲ ವಿಷಯನ, ಆಮೇಲೆ ಇಬ್ರು ಅಧಿಕೃತವಾಗೂ ಹಾಕೊಂಡಿಲ್ಲ, ಬಟ್ ಒಂದೊಂದೇ ಪೋಸ್ಟ್ಗಳನ್ನು ಸ್ಟೇಟಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರಲ್ಲ, ಸೊ ಅದರಿಂದಾಗಿ ಅದ್ದೂರಿ ವಿವಾಹ, ಅಲ್ಲಿ ತುಂಬ ಕಂಡೀಷನ್ಸ್ ಎಲ್ಲ ಹಾಕಿದ್ದಾರೆ ಅಂತಲೂ ಸುದ್ದಿಗಳಿತ್ತು. ಮೊಬೈಲ್ ತರಂಗಿಲ್ಲ, ಫೋಟೋ ತಗೊಳ್ಳಂಗಿಲ್ಲ, ಇಂಥ 10 ಕಂಡೀಷನ್ಸನ್ನು ಹಾಕಿದ್ದಾರೆ ಅಂತ ಸುದ್ದಿಗಳು ಓಡಾಡ್ತಿತ್ತು. ಈ ಮಧ್ಯದಲ್ಲಿ ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ರಿಸೆಪ್ಷನ್ ನಡೆಯುತ್ತೆ. ಅದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಒಟ್ಟು 11 ಜನರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ಕ್ಯೂರಿಯಾಸಿಟಿ ಇದ್ದಿದ್ದು, ಯಾವ ಸಂಪ್ರದಾಯದಲ್ಲಿ ಮದುವೆ ಆಗಬಹುದು ಅಂತ ಹೇಳಿ. ಕೊಡವ ಮತ್ತು ತೆಲುಗು ಸಂಪ್ರದಾಯದಂತೆ ಮದುವೆ ನಡೆಯುತ್ತೆ ಅಂತೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ, ಅದ್ರ ಜೊತೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಇತ್ತು. ಆಲ್ರೆಡಿ ಕಾಣಿಸ್ಕೊಂಡಿದ್ದಾರೆ ಆಶಿಕಾ ರಂಗನಾಥ್. ಈಗ ರಿಸೆಪ್ಷನ್ಗೆ ಯಾರಿಗೆಲ್ಲ ಇನ್ವಿಟೇಷನ್ ಬಂದಿದೆ, ಮತ್ತೆ ಮದುವೆ ಸಂಪ್ರದಾಯದ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ ಗೀತಾ? ವಿರೋಶ್ ಕಲ್ಯಾಣಕ್ಕೆ ಏನೇನು ಕ್ಷಣಗಣನೆ ಶುರುವಾಗಿದೆ. ಅಂದರೆ ಫೆಬ್ರವರಿ 26ಕ್ಕೆ ಕುಟುಂಬದವರ ಸಮ್ಮುಖದಲ್ಲಿ, ಜೊತೆಗೆ ಆತ್ಮೀಯರ ಸಮ್ಮುಖದಲ್ಲಿ ಈ ಒಂದು ವಿವಾಹವನ್ನು ನೆರವೇರಿಸಲಾಗ್ತಾ ಇದೆ. ಆ್ಯಂಡ್ ಈಗಾಗಲೇ ಉದಯಪುರದ ಏರ್ಪೋರ್ಟ್ಗೆ ಒಂದು ಸಂಪ್ರದಾಯದಂತೆ ಒಂದು ಕೊಡವ ಸಂಪ್ರದಾಯ ಜೊತೆಗೆ ತೆಲುಗು ಸಂಪ್ರದಾಯದಂತೆ ವಿವಾಹವನ್ನು ನೆರವೇರಿಸೋದಕ್ಕೆ ಅಂತ ಪುರೋಹಿತರ ಬಳಗನೂ ಕೂಡ ಆಹ್ವಾನ ತಲುಪಿದೆ. ಇನ್ನು ರಶ್ಮಿಕಾ ಮಂದಣ್ಣ ಹೇಳಿ ಕೇಳಿ ಕೊಡವ ಅಂದರೆ ನಮ್ಮ ಕೂರ್ಗ್ ಬೆಡಗಿ ಅಂತಾನೆ ತುಂಬಾ ಫೇಮಸ್ ಆದವರು. ಕನ್ನಡಕ್ಕಿಂತ ಅವರು ಖ್ಯಾತಿಯನ್ನ ಗಳಿಸಿದ್ದು ಅಂತ ಹೇಳಿದ್ರೆ ಪರಭಾಷೆ ಸಿನಿಮಾಗಳಲ್ಲಿ, ತೆಲುಗು ಹಾಗೆ ಬೀಟೋನಲ್ಲಿ ತುಂಬಾನೇ ಗುರುತಿಸ್ಕೊಂಡಿರುವಂತಹ ರಶ್ಮಿಕಾ ಮಂದಣ್ಣ ಕೆಲವರು ಕನ್ನಡದ ನಟ ನಟಿಯರಿಗೆ ಆಹ್ವಾನವನ್ನ ನೀಡಿರುವಂತದ್ದು. ಅಂಡ್ ಕನ್ನಡದಲ್ಲಿ ಅವರು ನಡೆಸಿದ್ದು ಮೊದಲನೇದಾಗಿ ಕಿರಿಕ್ ಪಾರ್ಟಿ, ಅದಾದ ನಂತರ ಚಮಕ್ ಸಿನಿಮಾದಲ್ಲೂ ಕೂಡ ನಡೆಸಿದ್ರು. ಸೊ ಚಮಕ್ ಸಿನಿಮಾದಲ್ಲಿ ಗಣೇಶ್ ರವರ ಜೊತೆಗೆ ನಡೆಸಿದಂತಹ ನಟಿ ಗಣೇಶ್ ರವರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನ ನೀಡಿರುವಂತದ್ದು. ಜೊತೆಗೆ ಒಂದು ಮೊಬೈಲ್ ಮೂಲಕ ಅಂದ್ರೆ ಸಂದೇಶವನ್ನ ಕಳಿಸುವಂತಹ ಮೂಲಕ ಕೂಡ ಪರ್ಸನಲ್ ಆಗಿ ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿರುವಂತದ್ದು. ಇದ್ರ ಜೊತೆಗೆ ಅಂಜನಿ ಪುತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದ್ರು. ಅವರ ಇಲ್ಲವಾದಾಗ್ಲೂ ಕೂಡ ಬಂದು ಅವರನ್ನ ನೋಡ್ಕೊಂಡು ಹೋಗಿದ್ರು ರಶ್ಮಿಕಾ. ಸೊ ಈಗ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಹಾಗೆ ದೊಡ್ಡ ಮನೆಗೂ ಕೂಡ ಈ ಒಂದು ಇನ್ವಿಟೇಷನ್ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಪೊಗರು ಸಿನಿಮಾದಲ್ಲೂ ಕೂಡ ಧ್ರುವ ಸರ್ಜಾರ್ ಅವರ ಜೊತೆಗೆ ನಟಿಸಿದ್ರು. ನಂದಕಿಶೋರ್ ಅವರು ಈ ಒಂದು ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಸೊ ಅವರಿಗೂ ಕೂಡ ಇನ್ವಿಟೇಷನ್ ತಲುಪಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ತೆಲುಗಿನಲ್ಲೂ ಕೂಡ ಒಂದಷ್ಟು ಸೆಲೆಬ್ರಿಟಿಗಳಿಗೂ ಕೂಡ ನೀಡಲಾಗಿದೆ. ಆ್ಯಂಡ್ ಈಗಾಗಲೇ ವಿಜಯ್ ದೇವರಕೊಂಡರವರ ಅರ್ಜುನ್ ರೆಡ್ಡಿ ಸಿನಿಮಾದ ನಿರ್ದೇಶಕರಾದಂತಹ ಸಂದೀಪ್ ರೆಡ್ಡಿ ವಾಂಗ ಅವರು ಕೂಡ ಉದಯಪುರವನ್ನು ತಲುಪಿರುವಂಥದ್ದು. ಜೊತೆಗೆ ಆಶಿಕಾ ರಂಗನಾಥ್ ಅಂದರೆ ರಶ್ಮಿಕಾ ಮಂದಣ್ಣ ಹಾಗೆ ಆಶಿಕಾ ರಂಗನಾಥ್ ಜೊತೆಗೇನೆ ಸಿನಿಮಾ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದವರು. ಅವರಿಬ್ಬರು ಕೂಡ ಆತ್ಮೀಯ ಗೆಳತಿಯರು. ಸೊ ಈಗಾಗಲೇ ಆಶಿಕಾ ರಂಗನಾಥ್ ಮದುವೆಗೆ 2 ದಿನ ಮುಂಚೆನೆ ಉದಯಪುರಕ್ಕೆ ತಲುಪಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಶರ್ಮಿತಾ, ಗೀತಾ, ಈಗ ಸಂಪ್ರದಾಯದ ಬಗ್ಗೆ ನೀವು ಅಂತ ಇದ್ರಿ, ಕೊಡವ ಮತ್ತೆ ತೆಲುಗಿನ ಸಂಪ್ರದಾಯದಂತೆ ಅವರು ವಿವಾಹ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಅಂತ. ಈಗ ಹಿಂದೆ ಚರ್ಚೆ ಆಗ್ತಿತ್ತು, ತುಂಬಾ ಗೌಪ್ಯವಾಗಿ ಮದುವೆ ಆಗ್ತಾ ಇದ್ದಾರೆ, ಅಂದ್ರೆ ಹೊರಗಡೆ ಎಲ್ಲೂ ಒಂದು ಫೋಟೋ ಕೂಡ ಲೀಕ್ ಆಗದ ರೀತಿಯಲ್ಲಿ ಸರ್ಟನ್ ಕಂಡೀಷನ್ಸ್ ಹಾಕಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಈಗ? ಅಂದರೆ ಈಗ ಅಲ್ಲಿ ಹೋಗಿರುವಂತಹ ಸೆಲೆಬ್ರಿಟೀಸ್ಗಳಿಗೆ ಅಥವಾ ಅವರ ಆತ್ಮೀಯರಿಗೆ ನೋ ಫೋನ್ಸ್ ಜೊತೆಗೆ ಫೋಟೋಸ್ಗಳನ್ನೂ ಕೂಡ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತಹ ರೆಸ್ಟ್ರಿಕ್ಷನ್ಸ್ನ ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಸೆಲೆಬ್ರಿಟೀಸ್ಗಳ ಮದುವೆ ಅಂತ ಹೇಳಿದ್ರೆ ಅವರೇ ಒಂದಷ್ಟು ಫೋಟೋಸ್ಗಳನ್ನ ಹಂಚ್ಕೊಳ್ಳೋವರೆಗೂ ಕೂಡ ಯಾರೂ ಆ ಒಂದು ಫೋಟೋಸ್ಗಳು ಲೀಕ್ ಆಗದೆ ಇರೋ ಥರದಲ್ಲಿ ನೋಡ್ತಾರೆ. ಅದು ಒಂದು OTT ರೈಟ್ಸ್ಗೆ ಅವರು ಆ ಒಂದು ವಿಡಿಯೋವನ್ನು ಕೊಟ್ಟಿರುವಂಥದ್ದಾಗಿರ್ಬೋದು. ಜೊತೆಗೆ ತಮ್ಮ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ, ಜೊತೆಗೆ ಅಭಿಮಾನಿಗಳು ಕೂಡ ಅಲ್ಲಿಗೆ ಆಗಮಿಸುವಂತಹ ಸಲುವಾಗಿ ಭದ್ರತೆಯ ವ್ಯವಸ್ಥೆಗೂ ಕೂಡ
ಈ ಒಂದು ರೀತಿಯ ಒಂದು ನಿರ್ಧಾರವನ್ನ ಕೂಡ ಮಾಡಿರ್ತಾರೆ. ಅಂಡ್ ವಿರೋಚ್ ಕಲ್ಯಾಣಕ್ಕೂ ಕೂಡ ಇದೇ ರೀತಿಯ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುವಂತದ್ದನ್ನ ನೋಡಬಹುದು. ಅಲ್ಲಿ ಬರುವಂತಹ ಯಾರೂ ಕೂಡ ಫೋನ್ ಅನ್ನ ಒಳಗೆ ತೆಗೆದುಕೊಂಡು ಹೋಗುವಂತಿಲ್ಲ, ಫೋಟೋಸ್ಗಳನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳುವಂತಿಲ್ಲ. ಸೊ ಅವರಾಗ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಕೂಡ ಅವರಿಬ್ಬರ ವಿವಾಹದ ಫೋಟೋಸ್ಗಳು ಕೂಡ ಎಲ್ಲೂ ಲೀಕ್ ಆಗದೆ ಇರುವಂತಹ ರೀತಿಯಲ್ಲಿ ಬಂದಂತವ್ರಿಗೂ ಕೂಡ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಕೂಡ ಅವರ ವಿವಾಹಕ್ಕೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಶರ್ಮಿತಾ, ನೋಡೋಣ ನಾಳೆ ಏನೆಲ್ಲ ಆಗುತ್ತೆ ಬೆಳವಣಿಗೆ.